ಅನು, ಮಾವನವ್ರು ಹೇಗಿದ್ದಾರೆ? ಡಾಕ್ಟರ್ ಏನಂದ್ರು? ಅಳಿಂದ್ರೆ ಈಗ ತಾನೇ ಒಳಗೆ ಕರ್ಕೊಂಡೋಗಿದ್ದಾರೆ ಅಳಿಂದ್ರೆ. ಸರಿ, ನಾನು ಒಂದ್ಸಲ ಡಾಕ್ಟರ್ನ ಮಾತಾಡ್ಸ್ಬಿಡ್ತೀನಿ. ಹರ್ಷ, ನೀನು ಇದೆಯಾ? ಗುಡ್. ನಮಸ್ತೆ ಡಾಕ್ಟರ್. ಹಲೋ ಸರ್. ಡಾಕ್ಟರ್, ಅಪ್ಪ ಹೇಗಿದ್ದಾರೆ ಈಗ? ನೀವು ಯಾರು ಭಯಪಡೋ ಅಗತ್ಯ ಇಲ್ಲ. ಇವಾಗ ಸುಬ್ಬು ಅವರಿಗೆ ಆ ಥರದ್ದೇನಿಲ್ಲ ಅಳಿಂದ್ರೆ. ಅತ್ತೆ, ಒಂದು ನಿಮಿಷ ಬರ್ತೀನಿ. ಬಾವಾ, ನೀವು ಹೀಗೆ ಬಂದು ಇಲ್ಲಿ ನಿಂತ್ಕೊಂಡ್ರೆ ಆರ್ಯ ಸರ್ ಏನು ಅಂದ್ಕೊಳ್ಳಲ್ಲ ಹೇಳಿ? ಅವ್ರಿಗೆ ಏನಾದರೂ ಅಂದ್ಕೊಳ್ಳಿ, ಅದಕ್ಕೆ ಐ ಡೋಂಟ್ ಕೇರ್. ಅವ್ರ ಮುಖನೂ ನೋಡೋಕೆ ನನಗೆ ಇಷ್ಟ ಆಗ್ತಿಲ್ಲ. ನಾವೇನು ಅಂದ್ಕೊತೀವಿ, ನಮಗೇನು ಅನಿಸುತ್ತೆ ಅನ್ನೋದನ್ನ ಅವ್ರು ಯಾವತ್ತಾದ್ರೂ ಯೋಚನೆ ಮಾಡಿದಾರ? ಇವ್ರ ವಿಷಯವಾಗಿ ಚಿಂತೆ ಮಾಡಿ ಸುಬ್ಬು ಅವ್ರಿಗೆ ಹೀಗಾಯ್ತು ಅಂತ ನಿಮ್ಮಮ್ಮ ಹೇಳಿದ್ರಲ್ಲ ಅದಕ್ಕೆ. ಸುಬ್ಬು ಅವ್ರಿಗೆ ಹೀಗಾಗೋದಕ್ಕೆ ಇವರೇ ಕಾರಣ ಅಲ್ವಾ? ಎಲ್ಲದಕ್ಕೂ ಇವರೇ ಕಾರಣ. ಇವತ್ತು ಎಲ್ಲರೂ ಬದುಕು ಕೆಟ್ಟಿರೋದಕ್ಕೆ ಇವರೇ ಕಾರಣ. ಅದಕ್ಕೆ ಮೆತ್ತಗೆ ಮಾತಾಡಿ ಬಾವಾ, ನಾವಿದನ್ನ ಇಲ್ಲಿ ಮಾತಾಡೋದು ಬೇಡ. ಬನ್ನಿ ನನ್ನ ಜೊತೆ. ಐ ಕಾಂಟ್. ಅದಕ್ಕೆ ಎದೆ ಗುಂಡು ಹೊಡೆದ್ಬಿಟ್ಟು ಆ ವ್ಯಕ್ತಿ ಸತ್ ಮೇಲೆ ಗುಂಡಿ ತೊಡೋದಕ್ಕೆ ಸಹಾಯ ಮಾಡೋ ವ್ಯಕ್ತಿ ಕೂಡ ಇವರೇನೆ. ಅವ್ರು ನೆನ್ಸ್ಕೊಂಡ್ರೆ ಕೋಪ ನೆತ್ತಿಗೇರುತ್ತದಕ್ಕೆ. ಆದರೆ ಏನು ಮಾಡೋಕ್ಕಾಗದೆ ಸುಮ್ಮನೆ ಇದೀನಿ ಅಷ್ಟೇ. ನೀವು ಇದನ್ನೆಲ್ಲ ಹೇಗೆ ಸಹಿಸ್ಕೊಂಡಿದ್ದೀರೋ ನನಗಂತೂ ಅರ್ಥ ಆಗ್ತಿಲ್ಲ. ಅವ್ರು ನನ್ನ ಗಂಡ ಬಾವಾ. ಆ ಸತ್ಯನ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಅದು ಅಲ್ಲದೆ ಈ ವಿಷಯನ ಚರ್ಚೆ ಮಾಡೋ ಸ್ಥಳನೂ ಇದಲ್ಲ. ಈಗ ಸದ್ಯಕ್ಕೆ ನೀವು ಮನೆಗೆ ಹೋಗಿ, ಅಮ್ಮ ಮಾನಸಿ ಅಕ್ಕ ನಿಮಗೋಸ್ಕರ ಕಾಯ್ತಿರ್ತಾರೆ. ನಿಮ್ಮ ಹಳೇದಾದ ಮೇಲೆ ನನಗೂ ಸಿಟ್ಟಿದೆ ಬಾವ. ಆದರೆ ಈಗಿರೋದಾದ ಮೇಲೆ ನಂಬಿಕೆನೂ ಇದೆ. ನನಗಾಗಲ್ಲ ಅದಕ್ಕೆ. ನನಗೆ ಒಂದ್ಸಲ ಇಷ್ಟ ಆಗಿಲ್ಲ ಅಂದ್ರೆ ಫಾರ್ ಎವರ್ ಇಷ್ಟ ಆಗೋದಿಲ್ಲ. ಅವ್ರು ನನ್ನ ನಂಬಿಕೆನ ಯಾವತ್ತೂ ಕಳ್ಕೊಂಡಿದ್ದಾರೆ. ಅದಕ್ಕೆ ಹಾಯ್ ಅನು, ನಿಮ್ಮಪ್ಪ ಹೇಗಿದ್ದಾರೆ? ಯಾ ಮೀರಾ, ಅಪ್ಪ ಆರಾಮಾಗಿದ್ದಾರೆ. ಭಯ ಪಡೋ ಅಂಥದ್ದೇನೂ ಇಲ್ಲ. ಥ್ಯಾಂಕ್ ಗಾಡ್. ಅನು, ನನಗೆ ಇಮಿಡಿಯೇಟ್ ಆಗಿ ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ಅದಕ್ಕೆ ಆರ್ಯ ಸರ್ನೇ ಅಲ್ಲಿ ಕಳಿಸ್ಬಿಟ್ಟೆ. ಸೋ ಸಾರಿ. ಇಲ್ಲ ಮೀರಾ, ನೀನು ಸರಿಯಾದನ್ನೇ ಮಾಡಿದ್ಯಾ. ಆ್ಯಕ್ಚುಲಿ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಸುಬ್ಬು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಕೇಳಿದ ತಕ್ಷಣ ನನಗೆ ತುಂಬ ಟೆನ್ಷನ್ ಆಗೋಯ್ತು. ಏನು ಮಾಡೋಕ್ಕೂ ಗೊತ್ತಾಗದೆ ಡೈರೆಕ್ಟಾಗಿ ಆರ್ಯ ಸರ್ ಹತ್ರನೇ ಹೋಗ್ಬಿಟ್ಟೆ. ನೀನು ಅಷ್ಟೆಲ್ಲ ಟೆನ್ಷನಲ್ಲೂ ನಿನ್ನ ಬುದ್ಧಿವಂತಿಕೆನ ಉಪಯೋಗಿಸಿ ಅವ್ರನ್ನ ಎಲ್ಲ ಕಳಿಸಿದ್ಯಾ ಮೀರಾ. ವೆರಿ ಗುಡ್. ನಾನು ಆರ್ಯ ಸರ್ಗೆ ವಿಷಯ ತಿಳಿಸ್ತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ ಮೀರಾ.
ಆಮೇಲೆ ಅವ್ರು ನನ್ನೇ ಪ್ರಶ್ನೆ ಮಾಡ್ತಿದ್ರು, ಯಾಕೆ ನೀನು ಮೊದಲೇ ಹೇಳಲಿಲ್ಲ ಅಂತ. ಗುಡ್ ದಟ್ ನೀನೇ ಎಲ್ಲನೂ ಸರಿ ಮಾಡಿದೆ, ಒಳ್ಳೇದಾಯ್ತು ಮೀರಾ. ಈಗೇನೋ ಲಾಯರ್ ಬರೋದನ್ನು ತಪ್ಪಿಸಿದ್ದಾಯ್ತು, ಆದರೆ ಇದು ಇಲ್ಲಿಗೆ ಮುಗಿಯಲ್ಲ. ನಾನಿದನ್ನು ಮುಗಿಸ್ಲೇಬೇಕು. ಅದಕ್ಕೆ ನನಗೆ ನಿನ್ನ ಸಹಾಯ ಬೇಕು. ಅನು, ಐ ಆಮ್ ಆಲ್ವೇಸ್ ರೆಡಿ ಟು ಹೆಲ್ಪ್ ಯು. ನಿನ್ನ ಸಹಾಯ ಮಾತ್ರ ಅಲ್ಲ ಮೀರಾ, ಜಲಂಧರ್ ಸಹಾಯನೂ ಬೇಕು. ಬೆಳಗ್ಗೆ ಅಪ್ಪನ ಮನೆ ಕರ್ಕೊಂಡು ಹೋಗಿ ಆಮೇಲೆ ನಾನು ಜಲಂಧರ್ ಸರ್ನ ಒಂದ್ಸತಿ ಮೀಟ್ ಮಾಡ್ತೀನಿ. ಜಲಂಧರ್? ಯಾ ಮೀರಾ, ಅವ್ರ ಬಗ್ಗೆ ನೀನು ನನಗೆ ಸಿಕ್ಕಿದಾಗ ಡೀಟೇಲಾಗಿ ಹೇಳ್ತೀನಿ. ಓಕೆ ಅನು. ಯಾ, ಗುಡ್ ನೈಟ್. ಗುಡ್ ನೈಟ್, ಬಾಯ್. ಅನು, ಇವಳು ಯಾಕೆ ಫೋನ್ ಮಾಡ್ತಾ ಇದ್ದಾಳೆ? ಹಲೋ, ನೀವ್ಯಾಕೆ ಫೋನ್ ಮಾಡ್ತಾ ಇದ್ದೀರಾ? ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮಗೆ ತೊಂದರೆ? ಹಲೋ ಸರ್, ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು. ನನಗೆ ನಿಮ್ಮಿಂದ ಸಹಾಯ ಆಗಬೇಕು. ಹೆಲ್ಪಾ? ನಾನು ನಿಮ್ಗೆ ಏನೇನು ಹೇಳಬೇಕೋ ಎಲ್ಲ ಹೇಳಿದ್ದೀನಿ. ಇನ್ನೇನು ಬೇಕು ನಿಮಗೆ? ಸರ್, ನಾನು ತುಂಬಾ ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಸರ್. ನಾನು ನಿಮ್ಮನ್ನು ಭೇಟಿ ಆಗಬೇಕು, ಸಾಧ್ಯ ಆದರೆ ನಾಳೆನೆ. ಪ್ಲೀಸ್ ಸರ್, ದಯವಿಟ್ಟು ಇಲ್ಲ ಅನ್ಬೇಡಿ. ನಾನೀಗ ಬೆಂಗಳೂರಲ್ಲಿ ಇಲ್ಲ ಮೇಡಮ್. ನಿಮ್ಗೇನು ಸಹಾಯ ಬೇಕೋ ಹೇಳಿ, ನಮ್ಮ ಹುಡುಗರಿಗೆ ಹೇಳಿ ಮಾಡಿಸ್ತೀನಿ. ಇಲ್ಲ ಇಲ್ಲ ಸರ್, ಇದಕ್ಕೆ ನೀವೇ ಬರಬೇಕು. ನಾನು ನಿಮ್ಮನ್ನು ನೇರವಾಗಿ ಭೇಟಿ ಆಗಬೇಕು. ಫೋನಲ್ಲೆಲ್ಲ ಮಾತಾಡೋದಕ್ಕಾಗಲ್ಲ ಸರ್. ಪ್ಲೀಸ್ ಸರ್, ದಯವಿಟ್ಟು ಇಲ್ಲ ಅನ್ಬೇಡಿ, ಬನ್ನಿ. ಸರಿ, ನಾನೇನು ಸಿಗ್ತೀನಿ, ಆದರೆ ಇದರಿಂದ ಆಗೋ ಪರಿಣಾಮ ನಿಮಗೆ ನೆನಪಿರಲಿ. ನಾನು ಅದನ್ನೆಲ್ಲ ನೋಡ್ಕೋತೀನಿ ಸರ್. ನಾವು ಸಿಗೋಣ. ಓಕೆ, ಥ್ಯಾಂಕ್ ಯು ಸರ್. ನೀನು ನನಗೆ ಪರಿಚಯ ಆದಾಗಲಿಂದ ಸಾಕಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನಿಭಾಯಿಸ್ತಾ ಇದೆಯಾನು. ನಿನ್ನಿಂದ ಎಲ್ಲವೂ ಸಾಧ್ಯ. ಆದರೂ ಕೆಲವೊಂದು ಸಲ ನನಗೆ ಆ ಕಾಲೇಜಲ್ಲಿ ಕಣ್ಣೀರು ಹಾಕಿದಂಥ ಅನುನೇ ನೆನಪಾಗ್ತಾಳೆ. ಮುಗ್ಧ ಹುಡುಗಿ ಈಗಿಷ್ಟೆಲ್ಲ ಮಾತಾಡ್ತಿದ್ದಾಳ, ನಿಭಾಯಿಸ್ತಾ ಇದ್ದಾಳ ಅನ್ನೋ ಆಶ್ಚರ್ಯ ಕಾಡುತ್ತೆ. ನನ್ನ ಹುಡುಗಿಗೆ ಯಾವುದೇ ಸಮಸ್ಯೆಗಳು ಬೇಡ, ಎಲ್ಲ ನನಗೆ ಇರಲಿ ಅಂತ ಮನಸ್ಸಲ್ಲಿ ಅನ್ಕೋತಿರ್ತೀನಿ. ಅನು,
ಅನು ಅನು ಸರ್ ನನ್ನ ಕ್ಷಮಿಸೋನು, ಗಾಬರಿ ಆಯ್ತಾ? ಒಳಗೆ ಹೋಗಿ ಮಲ್ಕೋತೀಯ ಅಂತ ಅಂದೆ ಅಷ್ಟೆ. ನಿನ್ನ ಮಾವನವ್ರ ಬಗ್ಗೆ ಚಿಂತೆ ಮಾಡಬೇಡ ಅನ್ನು. ಅವ್ರಿಗೇನೂ ಆಗಲ್ಲ, ಅವ್ರು ಬೇಗ ಹುಷಾರಾಗ್ತಾರೆ. ಅತ್ತೆ ಒಳಗೆ ಹೋಗಿ ಮಲಗಿದ್ದಾರೆ, ನೀನು ಒಳಗೆ ಹೋಗಿ ಮಲ್ಕೋ. ಯಾಕೆ ಏನಾಯ್ತನು? ಏನಿಲ್ಲ ಸರ್. ನಿನಗೆ ವಿಶ್ರಾಂತಿದ ಅವಶ್ಯಕತೆ ಇದೆ, ಮಲ್ಕೊ ನಡಿ. ಬಾ ಬಾ. ಪಕ್ಕನಾ? ಅದು ಜಲಂಧರ್ ಫೋನ್ ನಂಬರ್ ತಾನೆ? ಶಬಾಷ್. ಅನು ಮೇಡಮ್ ಜಲಂಧರ್ಗೆ ಫೋನ್ ಮಾಡಿರೋದು ಸಾಕ್ಷಿ ಸಮೇತ ನನಗೆ ಬೇಕು. ಆ ಫೋನ್ ರೆಕಾರ್ಡ್ನ ತೆಗೆದಿಟ್ಕೊ. ಅದು ಅಲ್ಲದೆ ಅನು ಮೇಡಮ್ ಎಲ್ಲೆಲ್ಲಿ ಹೋಗ್ತಾರೆ, ಯಾರನ್ನು ಭೇಟಿ ಮಾಡ್ತಾರೆ ಅನ್ನೋದೆಲ್ಲ ನನಗೆ ಫೋಟೋ ಸಮೇತ ಕಳಿಸ್ಬೇಕು. ಅರ್ಥ ಆಯ್ತಾ? ಇದು ಹಾವು ಏಣಿ ಆಟ. ನನಗೆ ಏಣಿ, ಅನುಗೆ ಹಾವು. ನಾನು ಒಂದೊಂದನ್ನು ಪುರಾವೆ ಸಮೇತ ತೋರಿಸಿ ಆಮೇಲೆ ಮಾತಾಡ್ತೀನಿ. ಸುಬ್ಬು ಮೊದಲೇ ಅಳಿಯಂದ್ರ ಬಗ್ಗೆ ಏನೇನೋ ಮನ್ಸು ಕಚ್ಕೊಂಡಿದ್ದಾರೆ. ಸುಬ್ಬು ಹೇಳುವಾಗ ಅಳಿಯಂದ್ರ ಇಲ್ಲೇ ಇದ್ರೆ ಮತ್ತೆ ಇನ್ನೇನಾರು ತೊಂದರೆ ಆಗ್ಬೋದು. ಅಳಿಯಂದ್ರನ್ನ ಇಲ್ಲಿಂದ ಕಳಿಸೋದೇ ಒಳ್ಳೇದು. ಅಳಿಯಂದ್ರೆ. ಹಾ ಅತ್ತೆ, ಏನಾದರೂ ಬೇಕಿತ್ತಾ? ಇಲ್ಲ ಇಲ್ಲ, ನಮ್ಮಿಂದ ರಾತ್ರಿ ನೀವು ಉಳಿಬೇಕಾಯ್ತು, ಒಂಥರ ಆಗ್ತಿದೆ. ನೀವು ಹೊರಡಿ ಅಳಿಯಂದ್ರೆ. ಇಲ್ಲ ಅತ್ತೆ, ಇದು ನನ್ನ ಕರ್ತವ್ಯ, ನನ್ನ ಪ್ರೀತಿ ಕೂಡ. ಬಿಟ್ಟು ಹೋಗೋಕ್ಕಾಗತ್ತಾ? ಇಲ್ಲ ಬೇಡ, ನೀವು ಹೊರಡಿ. ಯಾಕತ್ತೆ? ಅವ್ರಿಗೋಸ್ಕರ ನೀವು ಕಾಯೋದು ಬೇಡ. ಪಾಪ ನಿಮಗೂ ತುಂಬ ಕೆಲಸಗಳಿರುತ್ತೆ. ಮಾವನವ್ರಿಗಿಂತ ಮುಖ್ಯವಾದ ಕೆಲಸ ಇನ್ನೇನಿದೆ? ಏನೇ ಕೆಲಸ ಇದ್ರೂ ಅದನ್ನು ರದ್ದು ಮಾಡಿಸ್ತೀನಿ. ನೀವು ತಲೆ ಕೆಡಿಸ್ಕೋಬೇಡಿ. ಮಾವನವ್ರನ್ನ ಮನೆಗೆ ತಲುಪಿಸಿನೇ ನಾನು ಹೊರಡ್ತೀನಿ. ಸರ್, ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ ಸರ್. ನೀವು ರಾತ್ರಿ ಎಲ್ಲ ಇಲ್ಲೇ ಇದ್ರಿ ಅಂತ ಅಪ್ಪಂಗೆ ಗೊತ್ತಾದರೆ ಅವ್ರು ನೊಂದ್ಕೋತಾರೆ. ಅವ್ರು ಈಗಿರೋ ಸ್ಥಿತಿಲಿ ಅವ್ರು ನೊಂದ್ಕೊಂಡ್ರೆ ಅಪ್ಪಂಗೆ ಮತ್ತೇನಾದರೂ ತೊಂದರೆ ಆಗುತ್ತೆ ಅನ್ನೋದು ಅಮ್ಮನ ಚಿಂತೆ. ಅರ್ಥ ಮಾಡ್ಕೊಳ್ಳಿ, ನೀವೀಗ ಹೊರಡಿ. ನಾನು ಈ ದೃಷ್ಟಿಕೋನದಲ್ಲಿ ಯೋಚಿಸಲೇ ಇಲ್ಲ. ನೀವು ಸರಿಯಾಗಿ ಹೇಳಿದ್ರಿ ಅತ್ತೆ. ನಾನು ನಿಮ್ಮನ್ನು ಒಪ್ಪಿಸಿ ಇಲ್ಲೇ ಇರ್ಬೋದು, ಆದರೆ ಇಂಥ ಸ್ಥಿತಿಯಲ್ಲಿ ಮಾವನವ್ರ ಮನಸ್ಸು ಯಾವ ರೀತಿಯಲ್ಲಿ ವರ್ತಿಸುತ್ತೆ ಹೇಳೋಕೆ ಬರಲ್ಲ. ಸರಿ ಅತ್ತೆ, ನಾನು ಹೊರಡ್ತೀನಿ. ಏನೇ ಸಹಾಯ ಬೇಕಿದ್ರೂ ನನಗೆ ಫೋನ್ ಮಾಡಿ, ನಾನು ತಕ್ಷಣ ಬರ್ತೀನಿ. ಅಳಿಯಂದ್ರೆ. ಬರ್ತೀನಿ ನಾನು. ಸರಿ ಸರ್. ಯೋಚನೆ ಮಾಡಬೇಡ, ಬರ್ತೀನಿ. ಅನು ಬಾ. ಅಮ್ಮ, ಅಪ್ಪ ಆರ್ಯ ಸರ್ ವಿಚಾರನ ಮನ್ಸಿಗೆ ಹಚ್ಕೊಂಡಿದ್ದಾರೆ ಅಂದ್ರಲ್ಲ, ಏನಮ್ಮ ಅದು? ಎಲ್ಲ ಇವ್ರ ಯಜಮಾನ್ರಿಂದ ಅವನೇನು ಹೇಳಿದ್ನೋ ಸುಬ್ಬು ಅದನ್ನೇ ಮನ್ಸಿಗೆ ಹಚ್ಕೊಂಡು ಕೊರಗ್ತಿದ್ದಾರೆ. ಅವ್ರು ಏನಂದ್ರಂತೆ? ಅದೇನು ಹೇಳಿದ್ನೋ
ಅಳಿಯಂದ್ರ ಬಗ್ಗೆ ಏನೋ ತಪ್ಪಾಗಿ ಹೇಳಿದ್ದಾನೆ. ಅವನು ಹೇಳಿದಕ್ಕಿಂತ ನೀನು ಹೇಗಿದೆಯೋ ಏನೋ. ಅಳಿಯಂದ್ರ ಮೇಲಿರೋ ಆಪಾದನೆ ನಿಜನ ಸುಳ್ಳು ಅನ್ನೋ ಟೆನ್ಷನ್ನು ತುಂಬ ದಿನದಿಂದ ಕಾಡ್ತಾ ಇತ್ತು ಸುಬ್ಬುಗೆ. ಆಮೇಲೆ ಪೂಜೆ ಮುಗಿದ್ಮೇಲೆ ವಾಪಸ್ ಕರ್ಕೊಂಬರ್ಬೇಕು ಅಂತಿದ್ರು ನಿನ್ನ, ಅದು ಆಗ್ಲಿಲ್ಲ. ನನ್ನ ಅಪ್ಪನ ಹತ್ರ ಇದ್ರ ಬಗ್ಗೆ ಮೊದಲೇ ಮಾತಾಡಬೇಕಾಗಿತ್ತು. ನನ್ನಿಂದ ಅಪ್ಪಂಗೆ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನಿಂದ ಏನೂ ಆಗಿಲ್ಲ ಅನು, ನೀನು ಹಾಗೆಲ್ಲ ಏನು ಅನ್ಕೋಬೇಡ. ಇಲ್ಲ ಅಮ್ಮ, ನನ್ನ ಲೈಫಲ್ಲಿ ಸಣ್ಣ ತೊಂದರೆ ಆದರೂ ಅಪ್ಪ ಎಷ್ಟು ನೊಂದ್ಕೋತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ಅಪ್ಪನ ಎಲ್ಲ ಗೊಂದಲ ಮತ್ತು ಒತ್ತಡಗಳನ್ನು ದೂರ ಮಾಡೋ ಜವಾಬ್ದಾರಿ ನಂದು. ಡಾಕ್ಟ್ರೇ, ನಾನು ಆರಾಮಾಗಿದ್ದೀನಿ, ನಡೀತೀನಿ ಬಿಡಿ. ಇರಲಿ ಇರಲಿ. ಸಿಸ್ಟರ್, ಕೀ ಶೀಟ್ ಕೊಡಿ. ಅಪ್ಪ ನೋಡಿ, ನನ್ನ ಮಗಳಿದ್ದಾಳೆ, ನನ್ನ ಹೆಂಡತಿ ಇದ್ದಾರೆ, ನನಗಿನ್ನೇನು ಭಯ? ನನ್ನ ಬಂಗಾರನೇ ನನ್ನೆಲ್ಲ ಶಕ್ತಿ. ಅಪ್ಪ, ಈಗ ಹೇಗಿದ್ದೀರಾ ಅಪ್ಪ? ಡಾಕ್ಟರ್, ಏನು ತೊಂದರೆ ಇಲ್ಲ ತಾನೆ? ನಥಿಂಗ್ ಟು ವರಿ. ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿದ್ರೆ ಅಷ್ಟೇ ಸಾಕು. ಮನೆಗೆ ಹೋಗಿ ಪುಷ್ಪ ಮಾಡಿದ್ದೊಂದು ಶುಂಠಿ ಟೀ ಕುಡಿದ್ಬಿಟ್ರೆ ನಾನು ಫುಲ್ ಓಕೆ. ನಂಗೇನು ಆಗಿಲ್ಲ ಬಂಗಾರ. ನಿಮ್ಗೇನೂ ಆಗಿಲ್ಲ ಅಪ್ಪ, ಏನಾಗೋದಕ್ಕೂ ನಾನು ಬಿಡಲ್ಲ. ಅದೇ ಅಲ್ವಾ, ಏನಿರ್ಬೇಕಾದ್ರೆ ನನಗೆ ಯಾವ ಭಯ? ಸರಿ, ನಡೀರಿ ಮನೆಗೆ ಹೊರಡೋಣ. ನಾ ಹೋಗಿ ಬಿಲ್ ಪೇ ಮಾಡಿ ಬರ್ತೇನೆ. ಬಿಲ್ಲು ಆರ್ಯವರ್ಧನ್ ಅವರು ಪೇ ಮಾಡಾಗಿದೆ. ಅಳಿಯಂದ್ರು ಹಾಸ್ಪಿಟಲ್ ಬಿಲ್ ಎಲ್ಲ ಪೇ ಮಾಡಿಬಿಟ್ರ? ಹಾ, ನೀವು ಮನೆಗೆ ಹೋಗೋದು ಒಂದೇ ಬಾಕಿ ನೋಡಿ. ಮನೆಗೆ ಹೋದ್ಮೇಲೆ ರೆಸ್ಟ್ ಮಾಡಬೇಕು. ಓಕೆ? ನಮ್ಮ ಅಳಿಯಂದ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅಪ್ಪ, ಮನೆಗೆ ಹೊರಡೋಣ. ಅಮ್ಮ ನಡಿ. ಮೀರಾ, ಒಂದು ಅರ್ಧ ಗಂಟೆ ಏನು ಅಸೈನ್ ಮಾಡಬೇಡ. ನಾನೇ ಕಣೋ. ನಿನ್ನೆ ರಾತ್ರಿ ಏನಾಗಿದೆ ಗೊತ್ತಾ? ಜಲಂಧರ್ಗೆ ಫೋನ್ ಕಾಲ್ ಹೋಗಿದೆ. ಅದು ನಿನ್ನ ಹೆಂಡತಿ ಮೊಬೈಲಿಂದ. ಮೊದಲೇ ತಲೆ ಕೆಟ್ಟು ಸುಸ್ತಾಗಿ ಬಂದಿದ್ದೀನಿ. ಪಾಸ್ ಬಿಡ್ತೀನಿ ನೋಡು. ಕೋಪ ಮಾಡ್ಕೊಳ್ತೆ ನನ್ನ ಮಾತು ಕೇಳೋ. ಎಷ್ಟು ಸಲ ಹೇಳಿ ನನಗೆ ಹುಚ್ಚಿನ ಥರ ಆಡಬೇಡ ಅಂತ. ಆರ್ಯ, ಅಲ್ಲಿ ನಮ್ಮ ಮಾವನವರು ಆಸ್ಪತ್ರೆಯಲ್ಲಿದ್ರೆ ನೀನು ಇಲ್ಲಿ ಪತ್ತೆದಾರಿ ಕಥೆನ ಹೆಣಿತಾ ಕೂತಿದ್ಯಾ? ಸುಮ್ಮನೆ ಜೋಕ್ ಮಾಡಿದೆ ಕಣೋ. ನನ್ಗೆ ಗೊತ್ತಿತ್ತು ನೀ ನಂಬಲ್ಲ ಅಂತ. ಚೆನ್ನಾಗಿತ್ತ ಜೋಕು? ಸಮಾಧಾನ ಮಾಡ್ಕೊಳ್ಳೋ, ಕೋಪ ಬಿಡೋ. ಸುಮ್ಮನೆ ಜೋಕ್ ಮಾಡಿದೆ, ಹೇಳ್ತಿದ್ದೀನಲ್ಲ. ಜೋಕ್ ಮಾಡೋ ಸಮಯನ ಇದು? ಇತ್ತೀಚೆಗೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಝಂಡೆ. ಅದನ್ನ ನಾನು ಹೇಳಬೇಕು. ಇದೇ ಕೊನೆ ಝಂಡೆ. ಇನ್ನೊಂದ್ಸಲ ಅನ್ನೋ ಬಗ್ಗೆ ಇಂಥದ್ದೇನಾದರೂ ಮಾತಾಡಿದ್ರೆ ಕಾಲು ಮುರಿದು ಹಾಕ್ಬಿಡ್ತೀನಿ, ಹುಷಾರು. ಸಾರಿ ಅಪ್ಪ, ತಪ್ಪಾಯ್ತು. ಕೋಪ ಮಾಡ್ಕೋಬೇಡ, ಬಿಡು. ಈಗ ಬಂದಿದ್ದಾರ?